ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಈ ಅಪಪ್ರಚಾರ, ಪಿತೂರಿ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಅಪಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರನ್ನು ಉದ್ದೇಶಿಸಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿದ್ದಾರೆ. ಸತ್ಯ ಬಿಟ್ಟು ಹೋಗಿಲ್ಲ, ಹೋಗೋದೂ ಇಲ್ಲ. SIT ತನಿಖೆಯಿಂದ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಆದರೆ ಭಕ್ತರು ತಾಳ್ಮೆಯಿಂದ ಇರಬೇಕು. ಎಷ್ಟೋ ಹೆಣ್ಣುಮಕ್ಕಳು ಹೋರಾಟ ಪ್ರತಿಭಟನೆಯಲ್ಲೆಲ್ಲ ತೊಡಗಿದ್ದಾರೆ. ತನಿಖೆ ಮುಗಿಯೋ ತನಕ ನಾನು ಹೆಚ್ಚು ಮಾತನಾಡಲ್ಲ ಅಂತ ಒಂದು ರೀತಿ ಸಾಂತ್ವನದ ಮಾತುಗಳು ಕೂಡ ಹೌದು. ಇದು ಭಕ್ತಾದಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೋಬೇಡಿ, ತಾಳ್ಮೆಯಿಂದ ಇರಿ. SIT ತನಿಖೆಯೆಲ್ಲ ಮುಗಿಲಿ, ಆಗ ಒಂದೊಂದೇ ಸತ್ಯಗಳು ಹೊರಗೆ ಬರುತ್ತೆ ಅಂತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡ್ತಾ ಭಕ್ತಾದಿಗಳಿಗೆ ಕರೆ ಕೊಟ್ಟಿದ್ದಾರೆ. ವಿಚಾರಣೆ ಎಲ್ಲ ಮುಗಿಲಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಒಂದೇ ಮಾತು ಹೇಳ್ತೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಮಗೆ ಇವತ್ತು ಯಾರು ಬೀಡ್ನಲ್ಲಿ ಬಂದು, ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬೀಡ್ನಲ್ಲಿದ್ದೆ, ಮನೆಗೆ ಬಂದು ಹೇಳಿದ್ದರು ಏನಂತಂದರೆ, ಎಷ್ಟು ಜನ ಗಂಡಸರು ಪುರುಷರು, ಎಷ್ಟು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ, ಅದಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ಅಂತ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಒಬ್ಬರು ಹೇಳ್ತಿದ್ದರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ನಾನು ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಾಳೆ, ನಾನು ಏನು ಮಾಡೋದು ಅಂತ ಅವ್ರು ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಶ್ರಮನ ವಿದ್ವಾಂಸರಾದ ಹಂಪನಾಗರಾಜನವರು ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ, ಹೋಗಲೂ ಇಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದು, ನನಗೆ ವಿವೇಕಾನಂದರ ಬಗ್ಗೆ ಪುಸ್ತಕ ಕೊಟ್ಟರು. ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ, ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸ್ತೇನೆ ಅಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ತಾಳಿದ್ದಾರೆ. ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ, ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷಣದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಇಲ್ಲಿ ಧರ್ಮದ, ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರೇ ಆಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕಾಗಿ ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದಿದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಿಗಳೇ ಅಲ್ಲ. ರೈಟ್, ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಹೇಳಿಕೆ. ನಾನು ಯಾವತ್ತೂ ಸತ್ಯವನ್ನು ಬಿಟ್ಟಿಲ್ಲ, ಬಿಟ್ಟು ಹೋಗಿಲ್ಲ, ಹೋಗೋದೂ ಇಲ್ಲ. ಸತ್ಯ ಮಾರ್ಗದಲ್ಲೇ ನಡೀತಕ್ಕಂಥದ್ದು. ಜೊತೆಗೆ SIT ಅವರು ತನಿಖೆ ಮಾಡ್ತಾ ಇರಬೇಕಾದ್ರೆ ಮಧ್ಯ ಮಾರ್ಗದಲ್ಲಿ ವಿಪರೀತವಾಗಿ ಮಾತನಾಡ್ತಕ್ಕಂಥದ್ದು ಕೂಡ ಸರಿಯಲ್ಲ. ಹಾಗಾಗಿ ನಿಮ್ಮ ನಂಬಿಕೆ ಯಾವತ್ತೂ ಉಳಿಯುತ್ತೆ ಅಂತ ಭಕ್ತಾದಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಕರೆ. ನಿಮ್ಮ ನಂಬಿಕೆ ಉಳಿಯುತ್ತೆ. ಮತ್ತು ಈ ಸಂದರ್ಭದಲ್ಲಿ ಆವೇಶಭರಿತವಾಗಿ ಮಾತನಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಏನೂ ಲಾಭವೂ ಇಲ್ಲ. ಹಾಗಾಗಿ ಈಗ ಅವರು ಒಂದು ರೀತಿ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು, ತನಿಖೆ ಮುಗಿಯೋ ತನಕ ಯಾರೂ ಹೆಚ್ಚು ಮಾತನಾಡೋದಕ್ಕೆ ಹೋಗಬೇಡಿ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ವೀರೇಂದ್ರ ಹೆಗ್ಗಡೆ ಅವರ ಇವತ್ತಿನ ಮಾತು ಒಂದು ರೀತಿ ಕರೆನೂ ಹೌದು, ಒಂದು ರೀತಿ ಸಾಂತ್ವನೂ ಹೌದು ಭಕ್ತಾದಿಗಳಿಗೆ ಅಂತ ಅನಿಸ್ತಾ ಇತ್ತು. ಒಟ್ಟಾರೆ ಮಾತಿನ ಸಾರಾಂಶ ಏನು? ಅರವಿಂದ್, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜೈನ ಭಟ್ಟಾರಧಕರು ಮತ್ತು ಜೈನ ಮುನಿಗಳು ಕೂಡ ಬಂದಿದ್ದರು. ಆ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ವೀರೇಂದ್ರ ಹೆಗ್ಗಡೆ ಅವರು. ಸೊ SIT ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡೋದು ಬೇಡ,
SIT ಅಧಿಕಾರಿಗಳು ಕೂಡ ಮಾತನಾಡೋದು ಬೇಡ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಹೆಚ್ಚೇನು ಮಾತನಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅದಾದ ಬಳಿಕ ಸಾಕಷ್ಟು ಮಹಿಳಾ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ, ನನ್ನನ್ನು ಭೇಟಿ ಮಾಡ್ತಾ ಇದ್ದಾರೆ, ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ರಸ್ತೆಗಿಳಿತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲವೂ ಕೂಡ ಆಗೋದು ಬೇಡ ಅಂತ ಹೇಳಿದ್ದೇನೆ, ಅದು ಯಾವುದು ಕೂಡ ಆಗಬಾರ್ದು ಅನ್ನುವಂಥದ್ದು ಹೇಳಿದ್ದಾರೆ. ಅದರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಜೈನ ಮುನಿಗಳು ಮತ್ತು ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಈ ಅಪಪ್ರಚಾರವನ್ನು ಖಂಡಿಸಿ ಸರ್ಕಾರ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತಷ್ಟು ಒಂದು ಮಹತ್ವದ ಪಾತ್ರವನ್ನು ವಹಿಸಬೇಕು, ಇಲ್ಲದೇ ಇದ್ದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅನ್ನುವಂತಹ ಕರೆಯನ್ನು ಕೂಡ ಈ ಜೈನ ಮುನಿಗಳು ಮತ್ತು ಒಂದಿಷ್ಟು ಸ್ವಾಮೀಜಿಗಳು ಕೂಡ ಕೊಟ್ಟರು. ಇದೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದಂತಹ ವೀರೇಂದ್ರ ಹೆಗ್ಡೆ ಅವರು ಇದೆಲ್ಲವೂ ಕೂಡ ಆಗೋದು ಬೇಡ, ತಾಳ್ಮೆಯಿಂದ ಕಾಯಬೇಕು, ಸತ್ಯವನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದು ಬೇಡ, ಒಂದೊಂದೇ ಸತ್ಯಗಳು ಈಗ ಹೊರ ಬರ್ತಾ ಇದೆ. ಸೊ ಹಾಗಾಗಿ ತಾಳ್ಮೆಯನ್ನು ಕಳೆದುಕೊಳ್ಳೋದು ಬೇಡ, ಒಂದೊಂದೇ ಸತ್ಯಗಳು ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಧೃತಿಗೆಡಬಾರ್ದು. ಈ ಕ್ಷೇತ್ರದ ಮೇಲೆ ನಿಮಗೇನು ಎಷ್ಟರ ಮಟ್ಟಿಗೆ ಅಭಿಮಾನ ಇದೆ ಅದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಸೂಚಿಸ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಮೂಲಕವಾಗಿ ತಾಳ್ಮೆಯಿಂದನೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಯಾವಾಗ SIT ತನಿಖೆ ಒಂದು ಹಂತಕ್ಕೆ ಬಂದು ಮುಕ್ತಾಯದ ಹಂತಕ್ಕೆ ಬರುತ್ತೆ, ಸೊ ಆಗ ಎಲ್ಲ ಷಡ್ಯಂತ್ರದ ಬಗ್ಗೆ ಕೂಡ ಮಾತನಾಡಲಿಕ್ಕೆ ಮನಸ್ಸು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮಾತು ಹೇಳ್ತೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಮಗೆ ಇವತ್ತು ಯಾರು ಬೀಡ್ನಲ್ಲಿ ಬಂದು, ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬೀಡ್ನಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ರು ಏನಂತಂದರೆ, ಎಷ್ಟು ಜನ ಗಂಡಸರು ಪುರುಷರು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ಅಂತ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಒಬ್ಬರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ನಾನು ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಾಳೆ, ನಾನು ಏನು ಮಾಡೋದು ಅಂತ ಅವ್ರು ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಶ್ರಮನ ವಿದ್ವಾಂಸರಾದ ಹಂಪನಾಗರಾಜನವರು ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ, ಹೋಗಲೂ ಇಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದು, ನನಗೆ ವಿವೇಕಾನಂದರ ಬಗ್ಗೆ ಒಂದು ಪುಸ್ತಕ ಕೊಟ್ಟರು. ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸ್ತೇನೆ ಅಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ತಾಳಿದ್ದಾರೆ, ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ, ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷಣದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಎಲ್ಲಿ ಧರ್ಮದ, ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರೇ ಆಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕಾಗಿ ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದೇ ಇದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಿಗಳೇ ಅಲ್ಲ. ಒಂದೇ ಇದೆಲ್ಲವೂ ಕೂಡ ವೀರೇಂದ್ರ ಹೆಗ್ಗಡೆ ಅವರ ಮಾತು, ಭಕ್ತರಿಗೆ ಕೊಟ್ಟಂತಹ ಕರೆ. ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ, ಈ ಹೋರಾಟವೇ ಸಾಕು, ನನ್ನ ಜೊತೆ ನಿಲ್ತೀನಿ ಅಂತ ಭಕ್ತಾದಿಗಳು ಹೇಳಿದ್ದೆ ಸಾಕು ಅನ್ನುವ ಸ್ವಲ್ಪ ಅವರು ಕೂಡ ಭಕ್ತಾದಿಗಳು ಉದ್ವೇಗಕ್ಕೊಳಗಾಗಬಾರ್ದು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ.